ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್. ಸ್ನೇಹಿತರೆ, ಇವತ್ತು 12th ಡೇ ಮರಿಗಳಿಗೆ ಕಂಪ್ಲೀಟ್ ಆಗ್ತದೆ. ಇವತ್ತು ಸಂಜೆನೇ ನಾನು ಫುಲ್ ಜಾಗವನ್ನು ಫುಲ್ ಶೆಡ್ ಕವರ್ ಆಗುವಂತೆ ಮರಿಗಳನ್ನು ಬಿಡ್ತಾ ಇದ್ದೀನಿ. ಕೆಲವೊಬ್ಬರು ಕೇಳ್ಬೋದು, ಇಷ್ಟು ಬೇಗ ಫುಲ್ ಶೆಡ್ಡು ಬಿಟ್ಟರೆ ಮರಿಗಳು ತುಂಬ ಓಡಾಡ್ತದೆ, ವೆಯ್ಟ್ ಲಾಸ್ ಆಗ್ತದೆ ಅಂತ ಕೇಳ್ಬೋದು. ಬಟ್ ಈ ಬೇಸಿಗೆಯಲ್ಲಿ ಅಂಥ ದೊಡ್ಡ ಸಮಸ್ಯೆ ಏನು ಬರೋದಿಲ್ಲ. ಆಲ್ರೆಡಿ 12-13 ಡೇಸಿಗೆ ನಾವು ಈಗ 12th ಡೇಸಿಗೆ ನಾನು ಇವಾಗ ಜಾಗ ಕೊಟ್ಟರೆ ನಾನು 13 ಡೇಸ್ ಆಗುವಾಗ ಫುಲ್ ಕವರ್ ಆಗಿರ್ತದೆ. ಫುಲ್ ಶೆಡ್ಡಲ್ಲಿ 13 ಡೇಸ್ ಮಾರ್ನಿಂಗಿಗೆ ಎಲ್ಲ ಸೆಟ್ ಆಗಿರ್ತದೆ ಮರಿಗಳು. ಅವುಗಳಿಗೆ ಡ್ರಿಂಕರ್ ಜಾಸ್ತಿ ಸಿಗ್ತದೆ. ನೀರನ್ನು ಇವಾಗ ಬೇಸಿಗೆಯಲ್ಲಿ ಬೇಕಾಗಿರೋದು ತುಂಬ ಇಂಪಾರ್ಟೆಂಟ್. ಅವಕ್ಕೆ ನೀರು ಇವಾಗ ಮೊದಲೆಲ್ಲ ಹೇಗೆ ಮಳೆಗಾಲ ಚಳಿಗಾಲದಲ್ಲಿ ಹೇಗೆ ಅಂತ ಹೇಳಿದರೆ 1 ಗ್ರಾಮ್ ಫೀಡ್ ತಿಂದರೆ 2 ml ನೀರು ಹಾಗೆ ಕುಡಿತವೆ. ಬಟ್ ಬೇಸಿಗೆಯಲ್ಲಿ ಏನಾಗ್ತದೆ ಅಂತ ಹೇಳಿದರೆ 1 ಗ್ರಾಮ್ ಫೀಡನ್ನು ತಿಂದರೆ ಅವಕ್ಕೆ 3 ml ಹಾಗೆ ನೀರು ಬೇಕಾಗ್ತದೆ. ಸ್ವಲ್ಪ ಬೇಸಿಗೆಯಲ್ಲಿ ನೀರು ಅವಕ್ಕೆ ಜಾಸ್ತಿ ಬೇಕಾಗ್ತದೆ. ಆ ಕಾರಣದಿಂದ ನಾವು ಈ 12-13 ಡೇಸಿಗೆ ಫುಲ್ ಶೆಡ್ಡನ್ನು ಕವರ್ ಆಗುವಂತೆ ಮರಿಗಳನ್ನು ಬಿಟ್ಟುಬಿಡ್ಬೋದು. ಏನೇ ಕೂಡ ಅವುಗಳ ಬೆಳವಣಿಗೆಗೆ ಸಮಸ್ಯೆ ಆಗೋದಿಲ್ಲ. ಇದೇ ಮಳೆಗಾಲ ಅಥವಾ ಚಳಿಗಾಲ ಆಗಿದ್ದರೆ ಇದು ಇನ್ನೂ ಕೂಡ 2 ದಿನ ಬ್ರೂಡಿಂಗ್ ಹಂತದಲ್ಲೇ ಇರ್ತದೆ. ಯಾಕೆಂತೇಳಿದರೆ 10-12 ದಿನ ಮಳೆಗಾಲದಲ್ಲಿ ನಾವು ಬ್ರೂಡರನ್ನು ಆನ್ ಮಾಡಿ ಇಟ್ಟುಕೊಂಡೇ ಬ್ರೂಡಿಂಗ್ ಮಾಡಬೇಕಾಗ್ತದೆ. ಹಾಗೆ ಕರ್ಟೈನ್ ಕೂಡ ಒಂದು 15 ದಿನದವರೆಗೆ ಕ್ಲೋಸ್ ಇರ್ತದೆ. ಬಟ್ ಬೇಸಿಗೆಯಲ್ಲಿ ಆ ರೀತಿ ಆಗೋದಿಲ್ಲ. ನಾವು 6 ದಿನಕ್ಕೆ ಬ್ರೂಡಿಂಗನ್ನು ಕ್ಲೋಸ್ ಮಾಡಿ ಒಂದು 7-8 ದಿನಕ್ಕೆ ನಾವು ಕರ್ಟೈನನ್ನು ಕ್ಲೋಸ್ ಮಾಡೋದನ್ನು ತೆಗೆದುಬಿಟ್ಟಿದ್ದೀವಿ. ಆ ಕಾರಣದಿಂದ ನಾವು 12 ದಿನಕ್ಕೆ ಆರಾಮಾಗಿ ಏನೂ ಸಮಸ್ಯೆ ಇಲ್ಲ, ಅವುಗಳಿಗೆ ಫುಲ್ ಶೆಡ್ಡಿಗೆ ಸ್ಪ್ರೆಡ್ ಆಗುವಂತೆ ಬಿಟ್ಬಿಡ್ಬೋದು. ಹೇಗೆ ಅಂತೇಳಿದರೆ 1.3 ಸ್ಕ್ವೇರ್ ಫೀಟ್ ಪರ್ ಬರ್ಡಿಗೆ. ಅದೇ ರೀತಿಯಲ್ಲಿ ಈಗ 12-13 ದಿನಕ್ಕೆ ಬಿಟ್ಬಿಡ್ಬೋದು. ಏನೂ ಕೂಡ ಸಮಸ್ಯೆ ಆಗಿರೋದಿಲ್ಲ. ಆರಾಮಾಗಿ ಅವಕ್ಕೆ ಸ್ಪೇಸ್ ಸಿಗ್ತದೆ, ಸ್ಟ್ರೆಸ್ ಆಗೋದಿಲ್ಲ, ಡಿಹೈಡ್ರೇಷನ್ ಆಗೋದಿಲ್ಲ. ಎಲ್ಲಿಯಾದರೂ ನಾವು ತುಂಬ ಟೈಟ್ ಆಗಿಬಿಟ್ಟು ಅವುಗಳನ್ನು ಕೂಡಿಟ್ಟು ಸಾಕಿದರೆ ಈ ಬೇಸಿಗೆಯಲ್ಲಿ ಸ್ಟ್ರೆಸ್ ಮತ್ತು ಡಿಹೈಡ್ರೇಷನ್ ಆಗ್ತದೆ. ಈ ಸಮ್ಮರ್ ಟೈಮಲ್ಲಿ ಸಿಗುವಂಥ 2 ಬ್ಯಾಚನ್ನು ನಾವು ಮರಿಗಳನ್ನು ಸ್ವಲ್ಪ ಬೇರೆ ಬ್ಯಾಚಿಗೆ, ಈ ಮಳೆಗಾಲ ಚಳಿಗಾಲದ ಬ್ಯಾಚಿಗೆ ಕಂಪೇರ್ ಮಾಡಿಕೊಂಡ್ರೆ ಸ್ವಲ್ಪ ಕಡಿಮೆ ಮರಿಯನ್ನೇ ಬಿಟ್ಟುಕೊಂಡು ಸಾಕಣೆ ಮಾಡೋದು ತುಂಬ ಒಳ್ಳೆಯದು. ಫಾರ್ ಎಕ್ಸಾಂಪಲ್, ನೀವು ಮಳೆಗಾಲ ಚಳಿಗಾಲದಲ್ಲಿ ಒಂದು 5,000 ಮರಿಗಳನ್ನು ಬಿಟ್ಟು ಸಾಕಣೆ ಮಾಡ್ತಾಯಿದ್ರೆ ಈ ಬೇಸಿಗೆ 2 ಬ್ಯಾಚಲ್ಲಿ ನೀವು ಒಂದು 500 ಮರಿಯನ್ನು ಕಡಿಮೆ ಮಾಡಿ ಸಾಕಿದ್ರು ನಿಮ್ಗೆ ಅದೇ ಪೇಮೆಂಟ್ ಸಿಗ್ತದೆ. ಹಾಗೆ ಅವಕ್ಕೆ ಮರಿಗಳಿಗೆ ಸ್ವಲ್ಪ ಸ್ಪೇಸ್ ಕೊಟ್ಟಾಗೆ ಮರಿಗಳ ಬೆಳವಣಿಗೆ ತುಂಬ ಚೆನ್ನಾಗಿ ಬರ್ತದೆ. ಆ ಕಾರಣದಿಂದ ಬೇಸಿಗೆಯಲ್ಲಿ ಸ್ವಲ್ಪ ನಾವು ಅವುಗಳಿಗೆ ತುಂಬ ಇಕ್ಕಟ್ಟಾದ ಜಾಗದಲ್ಲಿ ಸಾಕಾಣಿಕೆ ಮಾಡಲಿಕ್ಕೆ ಹೋಗಬಾರ್ದು. ಸ್ವಲ್ಪ ಸ್ಪೇಸನ್ನು ಕೊಡಬೇಕು. ಫ್ರೀಯಾಗಿ ಇರುವಂತೆ ಅವುಗಳನ್ನು ಬಿಟ್ಟು ಸಾಕಾಣಿಕೆ ಮಾಡಿದರೆ ತುಂಬ ಒಳ್ಳೆಯದು. ಸ್ನೇಹಿತರೆ, ಇದಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ನನಗೆ ತಿಳಿಸಿ ಅಂತ ಹೇಳ್ತಾ ಮುಂದಿನ ಮತ್ತೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ. ಎಲ್ಲರಿಗೂ ಧನ್ಯವಾದಗಳು.